ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ದಿವಸ ಕೆಲಸದ ಒತ್ತಡದಿಂದಾಗಿ ಕೆಲಸ ಸಾಕನ್ಸುತ್ತೆ, ಹೈರಾಣಾಗ್ತೀರ. ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಕಾಲಿನ ತೊಡಕುಗಳು, ಕಾಲಿನಲ್ಲಿ ನೀರು ಕಟ್ಟಿ ಇನ್ನೇನೋ ತೊಂದರೆ, ಈ ಥರದ ಪ್ರಮಾದ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಇದರ ಹೊರತಾಗಿ ನಿಮಗೆ ಈ ತಂದೆ ಮಕ್ಕಳಲ್ಲಿ ಅಸಮಾಧಾನ ಇರ್ತದೆ, ಮನಸ್ತಾಪಗಳಾಗುತ್ತೆ. ಪೂಜಾ ಕಾರ್ಯಗಳು, ಶುಭ ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಅಡ್ಡಿ ಬರುತ್ತೆ, ಅನೇಕ ಅಡ್ಡಿಗಳು ಬರ್ತಾ ಇದೆ. ಒಂದು ದುರ್ಗಾ ಕವಚ ಹೇಳ್ಕೊಳ್ಳಿ, ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಹಾಲು ಹೈನುಗಾರರಿಗೆ, ಕೃಷಿಕರಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಒಂದು ಮುಖ್ಯವಾದ ವಸ್ತುವು ನಷ್ಟತೆ ಸೂಚಿಸ್ತಾ ಇದೆ ಮತ್ತು ದುಃಖಕ್ಕೆ ಕಾರಣವಾಗುತ್ತೆ, ವ್ಯಥೆಗೆ ಕಾರಣವಾಗುತ್ತೆ. ಇದು ಕೂಡ ಇದೆ. ಇನ್ನು ಕೆಲಸಗಾರರಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಈ ದಿವಸ ಬಂಧುಗಳ ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಸಹೋದರಂತೂ ತುಂಬ ಸಹಾಯವಾಗುತ್ತೆ, ಸೇವಕರ ಸಹಾಯವೂ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಶುಭವೂ ಇದೆ, ಏನು ತೊಡಕುಗಳಿದ್ದಾವೆ, ವಿಘ್ನಗಳಿದ್ದಾವೆ. ಗಣಪತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಮನಸ್ತಾಪ ಬೀಳುತ್ತೆ, ಬಿಸಿ ತಟ್ಟುತ್ತೆ. ಆ ರೀತಿಯಲ್ಲಿ ಏನು ಜಗಳ ಕಲಹ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಜೊತೆಗೆ ವ್ಯಾಪಾರದಲ್ಲಿ ನೋಡಿ, ವ್ಯಾಪಾರಿಗಳಿಗೆ ದಿವಸ ಮೋಸ, ತೊಡಕು, ವಂಚನೆ ಮಾಡಿಬಿಟ್ರು ಅಂತಕ್ಕಂಥ ಒಂದು ಮನಸ್ಸಿಗೆ ಪೆಟ್ಟು ಬೀಳುತ್ತೆ. ಆ ಥರದೊಂದು ಲಕ್ಷಣ ಕೂಡ ಇದೆ. ವಿದೇಶ ಪ್ರಯಾಣ ಇದ್ದರೆ ಅದಕ್ಕೂ ಕೂಡ ಕತ್ತರಿ ಬೀಳುತ್ತೆ, ಅಂದರೆ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಅಥವಾ ಕ್ಯಾನ್ಸಲ್ ಆಗಿಬಿಡ್ತಕ್ಕಂಥ ಸಾಧ್ಯತೆ, ವೀಸಾ ಇತ್ಯಾದಿಗಳ ಪರದಾಟ, ಈ ಥರದ್ದು ಇದೆ ಲಕ್ಷಣ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅನುಕೂಲ ಆಗುತ್ತೆ. ಮಕರ ರಾಶಿಯವರಿಗೆ ದಿವಸ ಶತ್ರುಗಳ ಬಾಧೆ, ಸಾಲ ಬಾಧೆ ಸೂಚಿಸ್ತಾ ಇದೆ. ಪೆಟ್ಟು ಬೀಳಬಹುದು, ಅಂದರೆ ದೇಹಕ್ಕೆ ತರಚುವುದು, ಗಾಯಗಳಾಗೋದು, ಇಂತಹ ಸಾಧ್ಯತೆ. ತಂದೆಯ ಬಂಧುಗಳ ಜೊತೆಗೆ ವಿರೋಧಗಳು ಬರುವ ಸಾಧ್ಯತೆ ಕೂಡ ಇದೆ. ಕೆಲಸದಲ್ಲಿ ಮಾತ್ರ ಚೆನ್ನಾಗಿದೆ, ನೀವು ಕೆಲಸ ಮಾಡಿದ್ದಕ್ಕೆ ಒಂದಷ್ಟು ಒಳ್ಳೆಯ ಫಲ ಸಿಗುತ್ತೆ, ಪ್ರಶಂಸೆಯೂ ಸಿಗುತ್ತೆ. ಪ್ರಾರ್ಥನೆಗೆ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದಂದರೆ ನರಸಿಂಹ ಪ್ರಾರ್ಥನೆಯನ್ನೇ ಮಾಡ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ನಷ್ಟ ಸೂಚಿಸ್ತಾ ಇದೆ, ವ್ಯಥೆ, ದುಃಖ, ನೋವು ಇದೆ. ಬೌದ್ಧಿಕವಾಗಿ ಶೂನ್ಯತೆ, ಅಂದರೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ. ಮಕ್ಕಳು ಕೂಡ ನಿಮಗೆ ಕೈ ಕೊಟ್ಬಿಡ್ತಾರೆ, ಮಕ್ಕಳ ವಿಚಾರದಲ್ಲೂ ಮನಸ್ಸಿಗೆ ಪೆಟ್ಟು ಬೀಳೋ ಸಾಧ್ಯತೆ. ವರ್ಕ್ ಪ್ರೆಷರ್ ಬೇರೆ. ಅಂತೂ ಈ ದಿವಸ ನಿಮಗೆ ಸ್ವಲ್ಪ ಕಷ್ಟದ ದಿವಸ ಆಗಿರ್ತದೆ. ಒಂದು ಒಳ್ಳೆಯ ಸಲಹೆ ಕೊಡ್ತಾರೆ ಗುರುಸ್ಥಾನದಲ್ಲಿರ್ತಕ್ಕಂಥವರಿಂದ, ಏಕೆಂದರೆ ತೃತೀಯದ ಗುರು ತುಂಬ ನಂಬಿಕೆಯಿಂದ ಕಾರ್ಯ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಗುರು ಮಾರ್ಗದರ್ಶನ ತೆಗೆದುಕೊಳ್ಳಿ. ಪ್ರಾರ್ಥನೆಗೆ ದಿವಸ ಈ ನಿವಾರಣೆಗೆ, ಕಷ್ಟ ನಿವಾರಣೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಮೀನರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ನಿಮಗೂ ಕೂಡ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಮುಖ್ಯವಾಗಿ ಮಕ್ಕಳ ಸಲುವಾಗಿ, ಮಕ್ಕಳಿಂದಾಗಿ ದಾಂಪತ್ಯ ಕಹಿಯಾಗುವ ಸಾಧ್ಯತೆ. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಉಪನ್ಯಾಸಕ ವೃತ್ತಿಯಲ್ಲಿರ್ತಕ್ಕಂಥವರಿಗೆ, ಬರವಣಿಗೆ, ಪತ್ರಿಕೆಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ನೀವು ವಿಷ್ಣು ಸಹಸ್ರನಾಮ ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿದ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಮಾತ್ರೇ ನಮಃ, ಈ ಮಂತ್ರವನ್ನು ಹೇಳಿಕೊಂಡ್ರೆ ತುಂಬ ಉಪಕಾರವಾಗುತ್ತೆ, ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.